ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ತಾಯೇ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ. ನಮ್ಮ ತಪ್ಪನೆನಿತು ತಾಳ್ವೆ ಅಕ್ಕರೆಯಿನ್ನಮ್ಮ ನಾಳ್ವೆ, ನೀನೆ ಕನ ನಮ್ಮ ಬಾಳ್ವೆ ನಿನ್ನ ಮೆರೆಯಲೆಮ್ಮೆವು. ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ಕನ್ನಡವೆಮ್ಮುವೆವು. ಕನ್ನಡದ ಪ್ರಥಮ ರಾಷ್ಟ್ರಕವಿ ಗೌರವಕ್ಕೆ ಪಾತ್ರರಾದವರು ಮಂಜೇಶ್ವರ ಗೋವಿಂದ ಪೈಗಳು. ಸದಾ ಸಾಹಿತ್ಯ ಸಂಶೋಧನೆಯಲ್ಲಿ ನಿರತರಾಗಿದ್ದವರು. ಕೊಂಕಣಿ, ತುಳು, ಕನ್ನಡ, ಸಂಸ್ಕೃತ, ಮಲಯಾಳಂ, ತೆಲುಗು, ತಮಿಳು, ಬಂಗಾಲಿ, ಮರಾಠಿ, ಒರಿಯಾ, ಗುಜರಾತಿ, ಉರ್ದು, ಪರ್ಷಿಯನ್, ಜಪಾನಿ, ಇಟಾಲಿಯನ್ 10 ಹಲವು ಭಾಷೆಗಳನ್ನು ಬಲ್ಲವರಾಗಿದ್ದರು. ವಿದ್ವಾಂಸರು. ಅವರ ಹೆಸರಲ್ಲಿ ಸಂಶೋಧನಾ ಕೇಂದ್ರವೇ ಇದೆ. ಮಂಜೇಶ್ವರ ಗೋವಿಂದ ಪೈ. ನಮಸ್ಕಾರ ಮಾಡುತ್ತಾ ಅವರ ಧ್ವನಿಯನ್ನು ಕೇಳೋಣ. ಎಲೆಲೆ ದುರುಳ ನಿಷಾದ ಕೊಂಚೆ ಎಣ್ಣೆಯಿಂದ ಗಂಡಸನ್ನಿ ಕೊಂಡೆಯನ್ನು ಒಂದು ಶಾಪ ಕೊಟ್ಟದ್ದು. ಅಲ್ಲಿಂದಲೂ ರಾಮಾಯಣದ ಮಾನಿಷಾದ ಪ್ರತಿಷ್ಠಾತ್ವಂ ಅಗಮ ಶಾಶ್ವತಿ ಸಮ ಯತ್ಕಿಂಚ ಕ್ರಂಚ ಮಿಥುನಾದೇಕಂ ಅವರೀ ಕಾಮಮೋಹಿತಂ. ಅದು ಫಸ್ಟ್ ಲೈನ್. ನನಗೆ ಮುಂಚೆ ಪ್ರಾಸ ಬಿಟ್ಟದ್ದು ನಾನು, ಅದಕ್ಕೋಸ್ಕರ ನಾನು ಹೇಳಿದ್ರು ಇಲ್ಲಿ. ಅವರದ್ರಲ್ಲಿ ಒಂದಿತ್ತು, ನಾನು ಏನಾದರೂ ಮಾಡಿದ್ದದ್ದು ಹೇಳಬೇಕಂತ ಹೇಳಿದೆ. ನಾನು ತಪ್ಪಾಗ್ತದೆ, ನಾನು ಹೆಚ್ಚು ಮಾಡಿದ್ದೇನೆ. ಫಸ್ಟ್ ಪ್ರಾಸ ಬಿಟ್ಟೆ 1907ರಲ್ಲಿ. ಈಗಲೂ ಉಂಟು ನನ್ನ ಹತ್ರ ಸ್ವದೇಶಾಭಿಮಾನಿ ಕಾಪೀಸ್, ಆಯ್ತಾ. ಮತ್ತೆ ಸಾನೆಟ್ ಮಾಡಿದೆ, ಬ್ಲ್ಯಾಂಕ್ ವರ್ಸ್ ತಂದೆ ನೋಡಿ, ಕಡೆಗೆ ಶುದ್ಧ ಬ್ಲ್ಯಾಂಕ್ ವರ್ಸ್. ಇದಾಗಲಿಲ್ಲ, ಇದು ಸಾಂಗ್ಗಳು, ಇದು ಸಿಂಗಲ್ ಆದ ಕಾರಣದಕ್ಕೆ ಪ್ರಾಸ ಇಟ್ಟಿದ್ದೆ. 4 ಕಡೆಗೆ ಮಧ್ಯದಲ್ಲಿ 2ನೇ ಅಕ್ಷರದ ಪ್ರಾಸ ಬಿಟ್ಟೇ ಬಿಟ್ಟಿದೆ. ಇನ್ನು ಇಷ್ಟುವರೆಗೆ ಆಮೇಲೆ ಬರೀಲೇ ಇಲ್ಲ ನಾನು. ಇದು ಎಲ್ಲ ನಾನು ಮಾಡಿದ್ದು ಹೇಳಲಿಕ್ಕೆ ನಾಚಿಕೆ ಆಗ್ತಾರೆ, ಅದ ಕಾರಣ ಹೇಳೋದಿಲ್ಲ ಅಂತ ಹೇಳಿದ್ರು. ಸಾನೆಟ್ ಫಾಸ್ಟ್ ಇಟಾಲಿಯಲ್ಲಿ 13th ಸೆಂಚುರಿಯಲ್ಲಿ ಡಾಂಟೆ ಮತ್ತು ಇನ್ನೊಬ್ಬರ ಪೆಟ್ರಾರ್ಕ್ 4-5 ಜನರು ಒಟ್ಟು ಮಾಡಿದ್ದು. ಎಲ್ಲಿಂದ ಬಂದದ್ದು ಗೊತ್ತಿಲ್ಲ. ಅಲ್ಲಿಂದ ಸರೇ ಮತ್ತು ವಯಟ್, ಎಲಿಜಬೆತ್ ಪೋಯಿಟ್ಸ್, ದೇ ವರ್ ದಿ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ಟು ಇಂಗ್ಲೆಂಡ್. ಶೇಕ್ಸ್ಪಿಯರ್ ಕಾಪಿಡ್ ಇಟ್. ಅವ 100 ಸಾನೆಟ್ ಬರ್ತಿದ್ದಾನೆ. ಅವನ ಎಲ್ಲ ಆತ್ಮಕಥೆ ಸಾನೆಟ್ ನಲ್ಲಿ ಹೇಳ್ತಾನೆ. ಅದಾಯ್ತು. ಮಿಲ್ಟನ್ ಬರ್ದ ಆನ್ ಮೈ ಬ್ಲೈಂಡ್ನೆಸ್, ಇದೆಲ್ಲ ಬರ್ದ. ಆಯ್ತು, ಹಾಗೆ ಬಂತು. ನನಗೆ ಬಹಳ ಚಂದ ಕಾಣ್ತು. ಒಂದು ಥಾಟ್ ಅನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಇಷ್ಟು ಬ್ಯೂಟಿಫುಲ್ ಯಾವುದು ಇಲ್ಲ ಅಂತ ನಾನು ಸಾನೆಟ್ ಮಾಡಿದಾಗ ಬೈದಿದ್ದಾರೆ ನನ್ನ. 14 ಲೈನ್ಸ್ ಅವರದ್ದು. ನಾನು 16ರದ್ದು ಮಾಡಿದೆ, 18ರದ್ದು ಮಾಡಿದೆ, 20ರದ್ದು ಮಾಡಿದೆ. ಯಶೋಧೆ ಜೋಗಳ 20 ಸಾನೆಟ್. ಅದು ಮೇಲೆ ಇರಬಾರ್ದು, ಅವನ್ನ ಅಲ್ಲಿವರೆಗೆ ತಂದಿದ್ದೇನೆ. ಮತ್ತೆ ದೊಡ್ಡ ಹೋಗುವಾಗ ಇದ್ರ ಹಾಗೆ ಅಲ್ವಾ, ಇದ್ರ ಹಾಗೆ ಆಗ್ತದೆ. ಯಾವುದು ಹಳ್ಳಿಯ ಹುಡುಗಿ ಹಾಗೆ ದೊಡ್ಡಕ್ಕಾಗ್ತದೆ. ಇದು ಒಂದೇ ವರ್ಷ, ಸಿಂಗಲ್ ವರ್ಷದಲ್ಲಿ ಮಾತ್ರ ಆ ಥಾಟ್. 14ರಲ್ಲಿ ಬರುವುದಿಲ್ಲ ಆ ಥಾಟ್ ನಂದು. ಈಗ ಯಶೋಧೆ ಜೋಗಳ 14ರಲ್ಲಿ ಬರುವುದಿಲ್ಲ. ಅದು 7 ಅವತಾರಗಳನ್ನು ಹೇಳ್ತಾಡೋ ನಾನು. ಕೃಷ್ಣಾವತಾರದ ಮುಂಚೆ ಆಗ್ತದೆ ಅದಕ್ಕೆ. ಆದ್ರೆ 18 ಲೈನ್ಸ್ ಆಗಿದೆ. ನಾನು ಮುಂಚೆ ಅದು ಮಾಡಿದ್ದೇನೆ, ಸಾನೆಟ್ ತಂದು ಬ್ಲ್ಯಾಂಕ್ ವರ್ಸ್ ಮಾಡಿದೆ. ಆಯ್ತು, ಹಾಗೆಲ್ಲ ಮಾಡಿ ಆದ್ರೆ ಬೇಕಾದಷ್ಟು ಬೈಗಳು, ಫಾಸ್ಟ್ ಕ್ಲಾಸ್ ಒಡೆ ಹಿಡಿದೇ ಮೀಬೇಕು ಅಷ್ಟು ಬೈಗಳು ತಿಂದಿದ್ದಾನೆ. ಆ ಬೈಗಳಿಂದ ಹೊಸ ಮೇಲೆ ಬಂದದ ಕಾರಣ ಈಗ ಏನು ಹೊಸದು ಮಾಡ್ಲಿಕ್ಕೆ ಹೆದರಿಕೆ ಇಲ್ಲ. ಮುಂಚಿನಿಂದಲೇ ಬೈಗಳು ತಿರ್ತಾ ಬರ್ತೇನೆ. ಯಾವಾಗ ನೋಡಿದೆ ಅವ್ರನ್ನೊಂದು ಬೈದದ್ದೇ ಉಳಿದದ್ದ. ಈಗ ನೋಡಿ ಕನ್ನಡ ಓದುವಾಗ ಈಗಿನ ಆಧುನಿಕ ಕವಿಯಲ್ಲಿ ನೋಡುವಾಗ ಪ್ರಾಸ ಇಲ್ಲ. ಅದೇ ಎಲ್ಲವರು ಹಿಂದೆ ಮಾಡ್ತಾರೆ. ಬೈಗಳು ತಿನ್ಲಿಕ್ಕೆ ನಾನು ಈಗ ಎಲ್ಲರೂ ಪ್ರಸಿದ್ಧರಾಗಿದ್ದಾರೆ. ಯಾರು ಹೇಳಿದ್ದು ನಾನು ಕಲಿಯುವಾಗ ಇವರು ಕನ್ನಡ ಪೋಯಿಟ್ರಿ ಬೇಕು ನೋಡುವ ಮಗ ಕುತ್ರಸಿಂಹ ನಿಷ್ಠಾ ನಿನ್ನಂಥ ಚಂಡಾಳು ಹುಟ್ಟಿ ಕನ್ನಡದ ಹುಟ್ಟ ಹಾಳಾಯ್ತು ಅಂತ ಹೇಳಿದ್ರು ಸ್ವಾಮಿ. ಅದು ನಮ್ಮ ಆಶೀರ್ವಾದ ತಲೆ ಮೇಲೆ ಹೊತ್ತುಕೊಂಡೆ ಅಂತ ಹೇಳಿದೆ. ನಾನು ಮಾತ್ರ ಇನ್ನು ಪ್ರಾಸ ಇಡುವುದಿಲ್ಲ ಅಂತ ಹೇಳಿದೆ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.